ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ. ಕಷ್ಟಗಳು ಬಂದಾಗ ಅದು ಶಿಕ್ಷೆ ಅಲ್ಲ, ಅದು ನಿನ್ನ ಶಕ್ತಿ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ಸಾಬೀತುಪಡಿಸುವ ಒಂದು ಅವಕಾಶ. ಭಯದಿಂದ ಹಿಂದೆ ಸರಿಯಬೇಡ, ಧೈರ್ಯದಿಂದ ಎದುರಿಸು. ನಿನ್ನಲ್ಲಿರುವ ದೈವತ್ವ ಹೊರಹೊಮ್ಮುತ್ತದೆ. ಜೀವನ ಅನ್ನುವುದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು. ಬೇರೆಯವರನ್ನು ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕಂತೆ ಬದುಕಿದರೆ ನಮ್ಮ ಬದುಕು ಬಂಗಾರವಾಗುತ್ತದೆ. ಮೊದಲು ಮಾನವನಾಗು, ನಂತರ ಮಾನವೀಯತೆಯ ಮೌಲ್ಯಗಳು ನಿನ್ನಲ್ಲೇ ಮೊಳಕೆ ಒಡೆಯಲಾರಂಭಿಸುತ್ತವೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಪ್ರಯತ್ನಗಳು ಸೋತಾಗ ಭರವಸೆಯನ್ನು ಸೋಲಲು ಬಿಡಬೇಡಿ. ಏಕೆಂದರೆ ಸೋತ ಪ್ರಯತ್ನಗಳಿಗೆ ಭರವಸೆಯಷ್ಟೇ ಸ್ಫೂರ್ತಿ ತುಂಬಲು ಸಾಧ್ಯ. ಬೇಡದ ವಿಚಾರಗಳು ಬೆಟ್ಟದಷ್ಟಿರಲಿ, ಬೇಕಾದ ವಿಚಾರಗಳಿಗಷ್ಟೇ ನಮ್ಮ ಬೆಂಬಲವಿರಲಿ. ಮನ್ನಣೆ ಇಲ್ಲದ ಜಾಗದಲ್ಲಿ ಮನೆ ಹಾಕಿ ಕೂತರೆ ಪ್ರಯೋಜನವಿಲ್ಲ. ಬದುಕಿದ್ದಾಗಲೇ ಸತ್ತಂತೆನಿಸುತ್ತದೆ ನಮ್ಮೊಳಗಿನ ವೇದನೆ. ಸತ್ತ ಮೇಲೂ ನಮ್ಮನ್ನು ಬದುಕಿರುವಂತೆ ಮಾಡುತ್ತದೆ ನಮ್ಮ ಸಾಧನೆ. ಜೀವನದಲ್ಲಿ ವಾಸ್ತವವಷ್ಟೇ ನಮ್ಮ ಜೊತೆಗಿರಲು ಸಾಧ್ಯ. ಕಲ್ಪನೆಯೆಲ್ಲ ಕೇವಲ ಭ್ರಮೆ ಅಷ್ಟೇ. ಮನಸ್ಸಿನ ಸ್ಥಿತಿ ಹದಗೆಟ್ಟಾಗ ಆರೋಗ್ಯದ ಸ್ಥಿತಿ ಏರುಪೇರಾಗೋದು ಸಹಜ. ಮನಸ್ಸು ನಿರ್ಮಲವಾಗಿದ್ದರೆ ಆರೋಗ್ಯ ಅಂದವಾಗಿರುತ್ತದೆ. ಜ್ಞಾನ ಎಲ್ಲವನ್ನೂ ಕೊಡುತ್ತದೆ, ಅಜ್ಞಾನ ಎಲ್ಲವನ್ನೂ ಕಿತ್ತುಕೊಳ್ಳುತ್ತದೆ. ಜ್ಞಾನ ಅರಿವು ಮೂಡಿಸುತ್ತದೆ, ಅಜ್ಞಾನ ಅರಿವಿನ ದಾರಿಯನ್ನೇ ತಪ್ಪಿಸುತ್ತದೆ. ಜ್ಞಾನ ಎಲ್ಲವನ್ನೂ ಕಲಿಸುತ್ತದೆ, ಅಜ್ಞಾನ ಎಲ್ಲವನ್ನೂ ಮರೆಸುತ್ತದೆ. ಜ್ಞಾನಿಯಾಗು, ಎಲ್ಲವೂ ನಿನ್ನ ಜೊತೆ ಇರುತ್ತದೆ. ಅಜ್ಞಾನಿಯಾದರೆ ಇರುವುದು ಕೂಡ ನಿನ್ನಿಂದ ದೂರ ಸರಿಯುತ್ತದೆ. ಕಾರಣವಿಲ್ಲದೆ ಇಲ್ಲೇನೂ ನಡೆಯುವುದಿಲ್ಲ. ಎಲ್ಲದಕ್ಕೂ ಕಾರಣ ಹುಡುಕಿ ಕೂತರೆ ಜೀವನ ಸಾಗುವುದಿಲ್ಲ. ನಾನಿರುವೆ ನಿನ್ನ ಬೆನ್ನ ಹಿಂದೆ, ಛಲಬಿಡದೆ ನೀ ಮುಂದೆ ಸಾಗು. ನಮ್ಮೊಳಗಿನ ಮನಸ್ಥಿತಿ ಸ್ಥಿರವಾಗಿದ್ದರೆ ಪ್ರತಿ ಕ್ಷಣವೂ ಹೊಸತನವೇ ಆಗಿರುತ್ತದೆ. ಸದಾ ಇಲ್ಲದನ್ನೇ ಹಂಬಲಿಸುವ ಮನ ತನ್ನಲ್ಲಿರುವುದೆಲ್ಲವನ್ನೂ ಕಡೆಗಣಿಸುತ್ತದೆ. ಇದು ಮನಸ್ಸಿನ ಸ್ಥಿತಿಯೋ ಅಥವಾ ಮನುಷ್ಯನ ಸ್ಥಿತಿಯೋ ನಾ ಕಾಣೆ.